ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಡೇ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಳ್ತೀನಿ. 1,00,000 ದುಡಿಯೋದ್ರಲ್ಲಿ ಇವತ್ತು ಡೇ 10. ಇವತ್ತು ನೆನ್ನೆ ಡೇ 8 ಮತ್ತು ಡೇ 9 ತುಂಬ ಚೆನ್ನಾಗಿ ಅರ್ನಿಂಗ್ ಆಗಿದೆ. ಇವತ್ತು ನೋಡಬೇಕು ಎಷ್ಟಾಗುತ್ತೆ ಅಂತ. ಪ್ರತಿ ದಿವಸನೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿವಸ 3,000 ಆಗ್ಬೋದು, ಒಂದು ದಿವಸ 1,000 ಆಗ್ಬೋದು, ಇನ್ನೊಂದು ದಿವಸ ಏನು ಆಗದೇನೂ ಕೂಡ ಇರ್ಬೋದು, ಖಾಲಿ ಕೂಡ ಬರ್ಬೋದು. ಪ್ರತಿ ದಿವಸ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವೆದರ್ ಯಾವ ಥರ ಸಪೋರ್ಟ್ ಮಾಡುತ್ತೋ ನಾವು ಆ ಥರ ಡ್ಯೂಟಿ ಮಾಡ್ತೀವಿ. ಇವತ್ತು ಡೇ 10. ಬನ್ನಿ ಇವತ್ತು ನೋಡೋಣ ಎಷ್ಟೆಷ್ಟು ಅರ್ನಿಂಗ್ ಆಗುತ್ತೆ ಅಂತ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡಿಕೊಡ್ರು ಗೈಸ್. ಇನ್ನೂ 36-37 ಸಬ್ಸ್ಕ್ರೈಬರ್ ಅಷ್ಟೇ ಇದ್ದಾರೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಾಲೋ ಇಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಇನ್ನೂ ತುಂಬ ಚೆನ್ನಾಗಿ ಡ್ಯೂಟಿ ಮಾಡೋಕ್ಕೆ, ಒಂದು ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದೆ ಯಾಕೋ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ. ಆ್ಯಕ್ಚುಲಿ ನಾನು ರೂಮಲ್ಲಿದ್ದೆ ಒಂದು 10 ಮಿನಿಟ್ಸ್ ಆಯಿತು. ಆಗ ಡ್ಯೂಟಿ ಆನ್ ಮಾಡಿದ್ದೆ. ಆ ಒಂದು ಆರ್ಡರ್ ಬಿದ್ದಿದ್ದೆ 183ದು. ಬನ್ನಿ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ನೋಡ್ಬೋದು, ಈಗ ಒಂದು ಡ್ರಾಪ್ ಆಗಿದೆ ಆರ್ಡರು. 196 ತೋರಿಸಿದ್ದಾನೆ. ನನಗೆ ಎಷ್ಟು ಕೊಡ್ತಾನೆ ಅಂದರೆ 186 ಏನೋ ಕೊಡ್ಬೋದು ಅಂದ್ಕೊಂಡಿದ್ದೀನಿ. 185 ಕೊಟ್ಟಿದ್ದಾನೆ. ನೆಕ್ಸ್ಟ್ ಆರ್ಡರ್ ನೋಡೋಣ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇದ್ದಾವೆ, ಆದರೆ ಶಾರ್ಟ್ ಆರ್ಡರ್ ಇದ್ದಾವೆ, ಲಾಂಗ್ ಆರ್ಡರ್ ಯಾವುದೂ ಇಲ್ಲ. ಲಾಂಗ್ ಆರ್ಡರ್ ಮಾತ್ರನೇ ಫೋಕಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆರ್ಡರ್ ನೋಡೋಣ. ಸೊ ಗೈಸ್ ನೋಡ್ಬೋದು, ಈಗ ನಾನು ಎಲ್ಲಿಂದ ಪಿಕ್ ಮಾಡ್ಕೊಂಡು ಬಂದೋ ಅಂದರೆ ನಮ್ಮ ರೂಮ್ ಕಡೆಯೇ ಒಂದು ಆರ್ಡರ್ ಬಿದ್ದಿದೆ. ನಮ್ಮ ರೂಮ್ ಕಡೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಿದ್ದಿದೆ. ಒಂದು ಲಾಂಗ್ ಆರ್ಡರ್ ಬಿದ್ದಿದೆ. ಬನ್ನಿ ಹೋಣ, ಪಿಕಪ್ ಮಾಡೋಣ. 1.5 ಕಿಲೋಮೀಟರ್ ಇದೆ ಪಿಕಪ್ಪು. ಮಾಡೋಣ ನಿಮಗೆ ಪಿಕಪ್ ಮಾಡಿದ್ಮೇಲೆ. ಸೊ ಗೈಸ್ ನೋಡ್ಬೋದು, ಸೆಕೆಂಡ್ ಡ್ರಾಪ್ ಕೂಡ ಕಂಪ್ಲೀಟ್ ಆಗಿದೆ. 232 ಟೋಟಲ್ ತೋರಿಸಿರೋದು. ನನಗೆ ಎಷ್ಟು ಕೊಡ್ತಾನೆ ಅಂದರೆ 220 ಕೊಟ್ಟಿದ್ದಾನೆ. ನೆಕ್ಸ್ಟ್ ಯಾವ್ದಾದ್ರು ಲಾಂಗ್ ಆರ್ಡರ್ ಸಿಕ್ಕರೆ ನೋಡೋಣ. ಸೊ ಗೈಸ್ ನೋಡ್ಬೋದು, ಅರ್ಧ ಗಂಟೆ ಆದಮೇಲೆ ಒಂದು ಆರ್ಡರ್ ಬಿದ್ದಿದೆ ರ್ಯಾಪಿಡೋದಲ್ಲಿ 30 ಕಿಲೋಮೀಟರು ನಿಯರ್ ರಾಜಾಜಿನಗರ. ಆ್ಯಕ್ಚುಲಿ ಇದು ಏನೋ ಎರರ್ ಇದೆ ಗುರು. ಇದು ಸೆಕೆಂಡ್ ಟೈಮ್ ಆಗ್ತಾ ಇರೋದು ನನಗೆ. ನಾನು OTP ಹಾಕಿಲ್ಲ, ಆಗಲೇ ಅಮೌಂಟ್ ತೋರಿಸ್ತಾ ಇದೆ. ಡ್ರಾಪ್ ಲೊಕೇಶನ್ನು ತೋರಿಸ್ತಾ ಇಲ್ಲ, OTP ಆಪ್ಷನ್ನು ತೋರಿಸ್ತಾ ಇಲ್ಲ. ನೋಡ್ಬೋದು ನೀವು, ಡೈರೆಕ್ಟ್ ಅಮೌಂಟ್ ತೋರಿಸ್ತಾ ಇದೆ. ಇದು ಕೊಟ್ಟಿಲ್ಲ ಅಂದರೆ ಅದು ತೊಗೊಳ್ಳಲ್ಲ. ಅದಕ್ಕೆ ಕಸ್ಟಮರ್ ಹತ್ರ ಒಂದು ಲೊಕೇಶನ್ ಹಾಕ್ಸ್ಕೊಂಡಿದ್ದೀನಿ ನಾನು. ಬನ್ನಿ ಹೋಗೋಣ. ಟೋಟಲು 371 ಇದೆ. ಇದು ಟೋಟಲ್ ಅಮೌಂಟ್ ನನಗೆ ಬರುತ್ತೆ. ಇದು ಆಫ್ಲೈನ್ ರೈಟರ್ ಲೆಕ್ಕಕ್ಕೆ ಬರುತ್ತೆ. ಹಾಗೆ ನಾನೇನು ಮಾಡಲಿ ಗುರು, ಇದು ಆಪ್ಷನ್ನೇ ತೋರಿಸ್ತಾ ಇಲ್ಲ. ನಂದು ಪ್ರಾಬ್ಲಮ್ಮು. ಅಲ್ಲಿ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ರೈಟ್ ನೋಡೋಣ. ಬನ್ನಿ ಹೋಗೋಣ. ನೈಸ್ ರೋಡಲ್ಲಿದೆ ಗುರು. ಇದು ಮಲ್ಟಿ ಆರ್ಡರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೈಸ್ ರೋಡಲ್ಲ. ಬೇಗ ಹೋಗ್ಬೋಣ. ಒಂದು 1/2 ಅವರ್ 20 ಮಿನಿಟ್ಸಲ್ಲೆಲ್ಲ ಹೋಗೋಣ. ಬನ್ನಿ ಡ್ರಾಪ್ ಲೊಕೇಶನ್ ನಿಮಗೆ ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು, ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಬಿದ್ದಿತ್ತು HSRಗೆ. ಅದು ಒಂದು 5 ಕಿಲೋಮೀಟರ್ ಹಂಗೆ ಬರ್ತಾಯಿದ್ದೆ. ಹಂಗೆ ಪೋರ್ಟರಲ್ಲಿ ಅದೇ ಸೈಡ್ ಒಂದು ಆರ್ಡರ್ ಬಿದ್ದಿದೆ. ನೋಡ್ಬೋದು, ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೆ. ವೈಟ್ ಫೀಲ್ಡಿಗೆ ಬಿದ್ದಿದೆ. ಬನ್ನಿ, ಇದು ಮಲ್ಟಿ ಆರ್ಡರು. 27 ಕಿಲೋಮೀಟರ್ ಇದೆ. ಇದನ್ನು ಡ್ರಾಪ್ ಮಾಡಿಬಿಟ್ಟು 2ರಿಂದ ಎಷ್ಟಾಯಿತು ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟು ರ್ಯಾಪಿಡೋದಲ್ಲಿ ಬಿದ್ದಿರೋದು ಆರ್ಡರ್ ಡ್ರಾಪ್ ಮಾಡೋಣ. ಬನ್ನಿ ನಿಮಗೆ ಡ್ರಾಪಲ್ಲಿ ತೋರಿಸ್ತೀನಿ ಎಷ್ಟೆಷ್ಟು ಕೊಟ್ಟು ಅಂತ. ಸೊ ಗೈಸ್ ನೋಡ್ಬೋದು, ಅದು ಪೋರ್ಟರಲ್ಲಿ ಡ್ರಾಪ್ ಆಯಿತು. ಟೋಟಲ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 353 ತೋರಿಸಿದ್ದಾನೆ. ನನಗೆ ಎಷ್ಟು ಕೊಟ್ಟಿದ್ದಾನೆ ನೋಡೋಣ ರೀ. ಫಸ್ಟ್ ಆರ್ಡರ್ ಇದರಲ್ಲಿ ಮಾಡಿರೋದು 353ಯಲ್ಲಿ 324 ಕೊಟ್ಟಿದ್ದಾನೆ. ಟೋಟಲು 2 ರೈಡಿಂದ ಅದರಲ್ಲೊಂದು 200, ಇದರಲ್ಲಿ ಟೋಟಲ್ 540 ಆಯಿತು. 530 ಆಯಿತು. 530 ರೂಪಾಯಿ 2 ರೈಡಿಂದ. ನೋಡಿ, ಮಲ್ಟಿ ಆರ್ಡ್ರ್ ಮಾಡಿದ್ರೆ ಈ ಥರ ಬೆನಿಫಿಟ್ ಇರುತ್ತೆ. ಇದು ಪೋರ್ಟಲು ಒಂದೇ ಬಂದಿದ್ದರೆ ಈಗ 300 ರೂಪಾಯಿ ಅಷ್ಟೇ. ರ್ಯಾಪಿಡೋದಲ್ಲಿ ಒಂದೇ ಮಾಡಿದ್ರೆ ಅದರಲ್ಲೂ 200 ರೂಪಾಯಿ. 2 ಹಾಕ್ಕೊಂಡು ಬಂದರೆ 530 ರೂಪಾಯಿ. ಟೋಟಲಾಗಿ 530 ರೂಪಾಯಿ ಸಿಗ್ತೀವಿ 2 ಆರ್ಡ್ರಿಂದ. ಬನ್ನಿ ನಿಮ್ಗೆ ಎಷ್ಟು ನೆಕ್ಸ್ಟು ಲಾಂಗ್ ಆರ್ಡ್ರ್ ಬಿದ್ದರೆ ಸಿಗ್ತೀನಿ. ಗೈಸ್ ನೀವು ನೋಡ್ತಾ ಇರ್ಬೋದು, ಇನ್ನು ಡೇನೇ ಇದೆ. ಆಗಲೇ ವೀಡಿಯೋ ಮಾಡ್ತಾಯಿದ್ದೆ ಅಂತ ಅಂದ್ಕೊಬೋದು ನೀವು. ಏಕೆಂದರೆ ಇವತ್ತು ವೀಡಿಯೋನ ಬೇಗ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಆರ್ಡರ್ಸು ಅಷ್ಟೊಂದೇನು ಇರಲಿಲ್ಲ. ಸುಮಾರು 12:30ಇಂದ ಈಗ 4 ಗಂಟೆ ತನಕ ಒಂದು ಕೂಡ ಆರ್ಡ್ರ್ ಮಾಡಿಲ್ಲ ನಾನು. 3 ಗಂಟೆಗೆ ನಾನು ಅಲ್ಲಿ ನಿಮಗೇನು ಲಾಸ್ಟಲ್ಲಿ ತೋರಿಸ್ದೆ ನಾನು ಫೋಟೋರು ಏನು ಡ್ರಾಪ್ ಮಾಡಿದೆ ಅಂತ. ಅಲ್ಲಿಂದ ವೈಟ್ ಫೀಲ್ಡಿಂದ ಇಲ್ಲಿವರೆಗೂ ನಮ್ಮ ರೂಮ್ವರೆಗೂ ಸುಮಾರು ಒಂದು 20 ಕಿಲೋಮೀಟ್ರ್ ಕಾಲಿನೇ ಬಂದಿದ್ದೀನಿ.
ಅಷ್ಟು ಆರ್ಡ್ರ್ ಕಡಿಮೆ ಇದೆ. ಬರ್ತಾ ಕೂಡ ಯಾವುದೂ ಆರ್ಡರ್ ಸಿಕ್ಕಿಲ್ಲ, ಎಲ್ಲ ಲೋಕಲ್ ಆರ್ಡರು. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟೇ ಸಿಗ್ತಾಯಿದ್ದಾವೆ, ಎಲ್ಲ ಲೋಕಲ್ ಆರ್ಡರ್ ಸಿಗ್ತಾಯಿದ್ದಾವೆ. ಅದು ಮಾಡೋದು ಒಂದೇ ಮತ್ತು ಸುಮ್ಮನೆ ಬರೋದು ಒಂದೇ ಅಂತ ಸುಮ್ಮನೆ ಬಂದುಬಿಟ್ಟೆ. ಒಂದು 20 ಕಿಲೋಮೀಟ್ರ್ ಖಾಲಿ ಬಂದೆ. ಇವತ್ತು ತುಂಬಾ ಬೇಜಾರಾಗ್ತಾಯಿದೆ, ಯಾಕೆಂದರೆ ಅಷ್ಟೊಂದು ಅರ್ನಿಂಗ್ ಆಗಿಲ್ಲ. ಇವತ್ತು 7 ಗಂಟೆಗೆ ಹೋಗಿದ್ದು, 12:30 ತನಕ ಅಷ್ಟೇ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ದು. ಅಲ್ಲಿಂದ 4 ಗಂಟೆ ತನಕ ಒಂದು ಡ್ಯೂಟಿ ಕೂಡ ಮಾಡಿಲ್ಲ. ಯಾಕೋ ಗೊತ್ತಿಲ್ಲ ಇವತ್ತು ಏನಕ್ಕೆ ಅಂತ. ಅದಕ್ಕೆ ಇವತ್ತು ಡ್ಯೂಟಿನ ಬೇಗ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಎಷ್ಟೆಷ್ಟಾಗಿದೆ ಅರ್ನಿಂಗ್ ಅಂತ ಮತ್ತು ಹಾಕಿಬಿಟ್ಟು 1400 ಏನೋ ಆಗಿದೆ ಅಷ್ಟೇ. 7 ಗಂಟೆಯಿಂದ 12:30 ತನಕ ಮಾಡಿರೋದು 1400 ಆಗಿದೆ. ಯಾವುದ್ರಲ್ಲಿ ಎಷ್ಟೆಷ್ಟು ಮಾಡಿದ್ದೀನಿ ಅಂತ ಹಾಕಿದ್ದೀನಿ ನೋಡಿ. ಮತ್ತು 2 ಆ್ಯಪಲ್ಲಿ ಕೂಡ ಇವತ್ತು ಮಾಡಿರೋದು, ಮತ್ತು ರ್ಯಾಪಿಡೋ ಒಂದರಲ್ಲಿ ಮತ್ತು ಪೋರ್ಟರ್ ಒಂದರಲ್ಲಿ ಮಾಡಿರೋದು ಅಷ್ಟೇ. ಮತ್ತು ಒಂದು ಲೋಕಲ್ ಆರ್ಡರ್ ಮಾಡಿದ್ದೀನಿ, ನಿಮಗೆ ಅದು ಕೂಡ ಸೆಕೆಂಡ್ ಆರ್ಡರಲ್ಲಿ ತೋರಿಸಿದ್ದೀನಿ ಯಾವ ಥರ ಎರರ್ ಇತ್ತು ರ್ಯಾಪಿಡೋ ಪಾರ್ಸಲಲ್ಲಿ ಅಂತ. ನೋಡಿಲ್ಲ ಅಂದರೆ ನೀವು ಇನ್ನೊಂದ್ಸತಿ ನೋಡ್ಕೊಂಬನ್ನಿ. ಮತ್ತು ತುಂಬಾ ಬೇಜಾರಾಗ್ತಾಯಿದೆ, ಅರ್ನಿಂಗ್ ಕೂಡ ಅಷ್ಟೇ ನಾನು ಆಗಿಲ್ಲ, ಸುಮ್ಮನೆ ಖಾಲಿ ಬಂದಿದ್ದೀನಿ ಅಂತ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇವತ್ತಿನ ಅಷ್ಟೊಂದು ಅರ್ನಿಂಗ್ ಆಗಿಲ್ವಲ್ಲ, ಅದಕ್ಕೆ ನಾಳೆ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಡೇ 11 11ನೇ ದಿವಸದಲ್ಲಿ ಸಿಗೋಣ ಬನ್ನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.